ಬಾಲ್ಯ ವಿವಾಹ ಕಾಯ್ದೆ 2006ಕ್ಕೆ ಕರ್ನಾಟಕ ಸರ್ಕಾರ ತಿದ್ದುಪಡಿಯನ್ನು ತರೋದಕ್ಕೆ ಯೋಚನೆಯನ್ನು ಮಾಡಿದೆ. ಈ ಒಂದು ತಿದ್ದುಪಡಿಯನ್ನು ಈ ವರ್ಷದ ಅಧಿವೇಶನದಲ್ಲಿ ಮಂಡನೆಯನ್ನು ಮಾಡಿ ಬಾಲ್ಯ ವಿವಾಹವನ್ನು ತಡೆ ಹಿಡಿಲೇಬೇಕು ಅಂಥೇಳಿ ಇದಕ್ಕೆ ಒಂದು ಕಠಿಣ ಕಾನೂನನ್ನು ತರೋದಕ್ಕೆ ಕರ್ನಾಟಕ ಸರ್ಕಾರ ಯೋಚಿಸಿದೆ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಮಾಲೋಚನೆಯನ್ನು ಮಾಡಿ ಬಿಲ್ಲನ್ನು ಕೂಡ ತಯಾರನ್ನು ಮಾಡಿಕೊಂಡಿರೋದ್ರಿಂದ ಇದೇ ಅಧಿವೇಶನದಲ್ಲಿ ಬಾಲ್ಯ ವಿವಾಹ ತಡೆ ತಿದ್ದುಪಡಿ ಕಾಯ್ದೆ 2025 ತರೋದಕ್ಕೆ ಯೋಚಿಸಲಾಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಯನ್ನು ಇಲ್ಲಿ ನೀಡಲಿಕ್ಕೆ ಇಚ್ಛೆಪಡ್ತೇನೆ. ಇದನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನು ನೆರವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಹಿಂದೆ ಬಾಲ್ಯ ವಿವಾಹ ತಡೆ ಕಾಯ್ದೆ 2006 ಏನಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ವಿವಾಹವನ್ನು ಮಾಡಿದರೆ ಆವಾಗ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಅದರಲ್ಲಿ ತಂದೆ ತಾಯಿಗಳು ಇವರುಗಳನ್ನು ಗುರಿ ಮಾಡಲಾಗಿತ್ತು. ಆದರೆ ಈಗ ತಿದ್ದುಪಡಿ ತರುತ್ತಿರುವ ಕಾಯ್ದೆ ಇದು ಇನ್ನೂ ಆ ಕಾಯ್ದೆ ಬಾಲ್ಯ ವಿವಾಹ ತಡೆ ಕಾಯ್ದೆಯನ್ನು ಇನ್ನೂ ಬಲಿಷ್ಠ ಮಾಡೋದರಿಂದ, ಜೊತೆಗೆ ಇದಕ್ಕೆ ಪ್ರೋತ್ಸಾಹ ಏನು ನೀಡ್ತಾರೆ ಅವ್ರಿಗೂ ಕೂಡ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋದು ಈ ಒಂದು ತಿದ್ದುಪಡಿಯಲ್ಲಿ ಸೇರ್ಪಡೆಯನ್ನು ಮಾಡ್ತಾ ಇರುವಂಥ ಅಂಶ ಆಗಿದೆ. ಸೊ ಹಾಗಾಗಿ ಈ ಹಿಂದೆ ಮದುವೆ ಹುಡುಗಿಗೆ ಮದುವೆ ಆಗಬೇಕಾದ್ರೆ ಕನಿಷ್ಠ ಹುಡುಗನಿಗೆ 21 ವರ್ಷ, ಹುಡುಗಿಗೆ 18 ವರ್ಷ ಕನಿಷ್ಠವಾಗಿ ಆಗಿರಬೇಕಾಗಿತ್ತು. ಅದಕ್ಕಿಂತ ಕಡಿಮೆ ಆಗಿದ್ದರೆ ಅದನ್ನ ಬಾಲ್ಯ ವಿವಾಹ ಅಂತ ಪರಿಗಣಿಸಿ ಅವರಿಗೆ ಶಿಕ್ಷೆಯನ್ನು ವಿಧಿಸಲಾಗಿತ್ತು, ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಆದರೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋಂಥದ್ದಾಗಲಿ ಅಥವಾ ಮದುವೆಗೆ ತಯಾರಿಯನ್ನು ಮಾಡ್ಕೊಳ್ಳೋಂಥ ವಿಚಾರ ಏನಿತ್ತು, ಇದನ್ನು ಈ ಹಿಂದಿನ 2006ರ ಕಾಯ್ದೆಯಲ್ಲಿ ಸೇರಿಸಿರಲಿಲ್ಲ. ಸೊ ಹಾಗಾಗಿ ಮದುವೆ ಮಾಡೋದಷ್ಟೇ ಅಲ್ಲ, ಮದುವೆಗೆ ತಯಾರಿಯನ್ನು ಮಾಡ್ಕೊಳ್ಳೋಂಥದ್ದು ಅಥವಾ ಮದುವೆ ನಿಶ್ಚಿತಾರ್ಥವನ್ನು ಮಾಡ್ಕೊಳ್ಳೋಂಥದ್ದು ಇದು ಕೂಡ ಅಪರಾಧದ ಅಡಿಯಲ್ಲಿ ಬರುತ್ತೆ ಅಂತೇಳಿ ಈ ಒಂದು ತಿದ್ದುಪಡಿಯಲ್ಲಿ ಮಾಡಲಾಗಿದೆ. ಸೊ ಈ ತಿದ್ದುಪಡಿಯ ಅನ್ವಯ ಮದುವೆಯನ್ನು ಯಾರು ಮಾಡಿಸ್ತಾರೆ ಅವರಿಗೆ 2 ವರ್ಷಗಳವರೆಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಜೊತೆಗೆ ಪ್ಲಸ್ ದಂಡವೂ ಕೂಡ ಇರುತ್ತೆ, ಅಥವಾ ಈ ಎರಡೂ ಕೂಡ ನ್ಯಾಯಾಲಯ ವಿಧಿಸೋದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಈ ಮದುವೆಯ ತಯಾರಿ ಅಥವಾ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಕೂಡ ಈ ಒಂದು ಶಿಕ್ಷೆ ಅನ್ವಯ ಆಗುತ್ತೆ. ಹಾಗೆಯೇ ಈ ಮದುವೆಗೆ ಪ್ರೋತ್ಸಾಹವನ್ನು ನೀಡುವಂಥ ಸಹಕರಿಸುವಂಥವ್ರು ಯಾರಿರ್ತಾರೆ ಅಂದರೆ ಇದು ಹುಡುಗ ಹುಡುಗಿಯ ತಂದೆ ತಾಯಿ ಅಲ್ಲದೆ ಇನ್ನಿತರರು ಯಾರಿರ್ತಾರೆ ಅವರನ್ನು ಕೂಡ ಇಲ್ಲಿ ಸೇರಿಸೋದಕ್ಕೆ ಮಹತ್ವದ ತಿದ್ದುಪಡಿಯನ್ನು ತರಲಾಗಿದೆ. ಸೊ ಹೀಗಾಗಿ ಈ ಒಂದು ಕಠಿಣ ಶಿಕ್ಷೆಯನ್ನು ಇದರಲ್ಲಿ ಮತ್ತು ಇದಕ್ಕೆ ಪ್ರೋತ್ಸಾಹಿಸೋರನ್ನು ಕೂಡ ಇಲ್ಲಿ ಸೇರಿಸೋದ್ರಿಂದ ಮತ್ತು ಮದುವೆಯ ತಯಾರಿ ವಿಚಾರನೂ ಕೂಡ ಇಲ್ಲಿ ಸೇರಿಸ್ತಾ ಇರೋದ್ರಿಂದ ಈ ಒಂದು ಕಾನೂನು ಇನ್ನು ಮುಂದೆ ಒಂದು ಕಠಿಣವಾಗಿರುತ್ತೆ. ಸೊ ಹಾಗಾಗಿ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಇದೊಂದು ಕಠಿಣ ತಿದ್ದುಪಡಿ ಕಠಿಣವಾದ ಆಗುವಂಥ ರೀತಿಯ ಒಂದು ತಿದ್ದುಪಡಿಯನ್ನು ಸರ್ಕಾರ ತರೋದಕ್ಕೆ ಯೋಚಿಸಿದೆ ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿದೆ. ಸೊ ಹಾಗಾಗಿ ಇನ್ನು ಮುಂದೆ ಈ ಒಂದು ತಿದ್ದುಪಡಿ ಬಂದು ಅಧಿವೇಶನದಲ್ಲಿ ಪಾಸಾದ ನಂತರದಲ್ಲಿ ಈ ಒಂದು ಕಾಯ್ದೆ ಕಠಿಣವಾದ ನಂತರದಲ್ಲಿ ನೀವು ಬಾಲ್ಯ ವಿವಾಹವನ್ನು ಮಾಡೋದಾಗಿರಲಿ ಅಥವಾ ಅದಕ್ಕೆ ನಿಶ್ಚಿತಾರ್ಥ ಮಾಡೋದಾಗಿರಲಿ ಆ ಮದುವೆಗೆ ತಯಾರಿಯನ್ನು ಮಾಡಿಕೊಳ್ಳೋದು ಕೂಡ ಅಪರಾಧ ಆಗಿರುತ್ತೆ. ಸೊ ಹಾಗಾಗಿ ಆ ರೀತಿಯಲ್ಲಿ ಮಾಡದಂಥ ಹುಡುಗ ಹುಡುಗಿಯ ತಂದೆ ತಾಯಿ ಆಗಿರ್ಬೋದು, ಅವರ ಸಂಬಂಧಿಕರು, ಅದಕ್ಕೆ ಪ್ರೋತ್ಸಾಹ ಮಾಡುವಂಥವರಾಗಿರ್ಬೋದು, ಅದಕ್ಕೆ ಸಹಕರಿಸುವವರಾಗಿರ್ಬೋದು, ಇವರನ್ನು ಕೂಡ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ. ಈ ಒಂದು ಶಿಕ್ಷೆ 2 ವರ್ಷಗಳ ಕಾಲ ಶಿಕ್ಷೆ ಇರುತ್ತೆ, ಜೊತೆಗೆ ದಂಡವೂ ಕೂಡ ಇರುತ್ತೆ. ಇವೆರಡನ್ನೂ ಕೂಡ ನ್ಯಾಯಾಲಯ ವಿಧಿಸುವ ಸಾಧ್ಯತೆಗಳು ಕೂಡ ಹೆಚ್ಚು ಈ ಕಾಯ್ದೆಯಲ್ಲಿ ಕಂಡುಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ತಿದ್ದುಪಡಿ ಆದರೆ ಮುಂದೆ ಬಾಲ್ಯ ವಿವಾಹ ಕಾಯ್ದೆ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ಅದು ಕಠಿಣವಾದಂಥ ಒಂದು ಕಾಯ್ದೆ ಆಗೋದ್ರ ಮೂಲಕ ಬಾಲ್ಯ ವಿವಾಹವನ್ನು ತಡೆಗಟ್ಟೋದಕ್ಕೆ ಒಂದು ಯಶಸ್ವಿಯ ಸಾಧನ ಆಗುತ್ತೆ ಅನ್ನೋದನ್ನು ಈ ಒಂದು ತಿದ್ದುಪಡಿಯ ಅಂಶಗಳನ್ನು ಪರಿಗಣಿಸಿ ನೋಡ್ಬೋದಾಗಿದೆ.